ಜಾತಿ ಜನಗಣತಿ ಎಷ್ಟು ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ನಾವು ತೆರೆದಿಡ್ತಾ ಇದ್ದೀವಿ. ನೀವು ಕೂಡ ನಮ್ಮನೆಗೆ ಜಾತಿ ಜನಗಣತಿಗೆ ಬಂದು ಏನು ಗುಡ್ಡೆ ಹಾಕಿ ಹೋಗಿದ್ದಾರೆ ಅನ್ನೋದನ್ನು ಕರೆ ಮಾಡಿ ಮಾತಾಡಿ ಹೇಳ್ತಾ ಇದ್ದೀರಿ. ಕುಣಿಗಲ್ನಿಂದ ಶಿವಣ್ಣ ಅನ್ನೋರು ಕಾಲ್ ಮಾಡಿದ್ದಾರೆ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಶಿವಣ್ಣ ಅವರೇ, ತಮ್ಮ ಮನೆಗೆ ಗಣತಿಗೆ ಬಂದಿದ್ರಾ ಅಧಿಕಾರಿಗಳು ಸಿಬ್ಬಂದಿಗಳು? ಸರ್ ನಮ್ದು ಕುಣಿಗಲ್ಲು. ಇಲ್ಲಿ ಯಾರು ಕೂಡ ಯಾವ ಗಣತಿಯವರು ಬಂದಿಲ್ಲ. ಇವರು ಗಣತಿಯವ್ರು ಏನಿದ್ರು ಇವರು ಬರೀ ಇವರು ದುಡ್ಡು ಹೊಡೆಯೋ ಸ್ಕೀಮ್ಗಳಿಗೆ ಸರ್ಕಾರ ಯೋಜನೆ ಮಾಡ್ಕೊಂಡು ಮಡಿಕೊಂಡಿದೆ ಬಿಟ್ರೆ ಇವ್ರು ಯಾವುದೇ ಕಾರಣಕ್ಕೂ ಜನಪರ ಏನು ಮಾಡೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇವರು ಶುದ್ಧ ಅಯೋಗ್ಯರು. ಇವ್ರು ಬಂದಿರೋದೆಲ್ಲ ದೋಚಕ್ಕೆ ಎಲ್ಲ ಇಲಾಖೆಲು ದೋಚ ಆಗೋಗಿದೆ. ವಿರೋಧ ಪಕ್ಷದವರ ನ್ಯಾಯವಾಗವ್ರೆ ಅಂತ ಹೇಳಂಗಿಲ್ಲ. ಇವ್ರು ಅಂದರು ದೊಂಗುಲು. ಇವ್ರು ಯಾರೇ ಜಾತಿ ಜನಾಂಗಕ್ಕೂ ಒಳ್ಳೇದ್ ಮಾಡೋರು ಯಾರು ಅಲ್ಲ. ಅಲ್ಲ, ಹಿಂಗಾದ್ರೆ ಅವ್ರೇನೋ ಹೊಟ್ಟೆ ತುಂಬಿಸ್ಕೊಳ್ತಾರೆ ಸರ್. ಶಿವಣ್ಣ ಸರ್, ಅವ್ರೇನೋ ಹೊಟ್ಟೆ ತುಂಬಿಸ್ಕೊಳ್ತಾರೆ, ನಾವು ಕಟ್ಟಿರೋ ದುಡ್ಡನ್ನ ಜೇಬಿಗೆ ಹಾಕತ್ತಾರೆ. ಬಿಡಿ, ನಮ್ಮ ಕತೆ ಏನ್ ಹೇಳಿ, ಜನರ ಕತೆ ಏನ್ ಹೇಳಿ, ಬಡವ್ರ ಕತೆ ಏನ್ ಹೇಳಿ. ಜನರ ಕತೆ ಏನಿಲ್ಲ, ಪಂಗನಾಮ ಅವ್ರಿಗೆ. ಮುಂದೊಂದು ದಿನ ಈ ಜನ ಬಟ್ಟೆ ಹರ್ಕೊಂಡು ಮುಂಗಾರು ಮಳೆ ಗಣೇಶ ಹೋದಂಗ್ ಹೋಗ್ಬೇಕಾಯ್ತದೆ ಕರ್ನಾಟಕದಲ್ಲಿ. ಅದೇ ಚೆಲುವಿನ ಚಿತ್ತರ ಪಿಕ್ಚರು ನೋಡಿ. ಗಣೇಶ ಹಿಂಗೇನು ಗಡ್ಡ ಬಿಟ್ಕೊಂಡು ಹೋಯ್ತಾನ ಮಳೆ ನೀವಳಿಗೆ. ಆ ತರ ಕರ್ನಾಟಕ ಜನತನ ನಾಶನ ಮಾಡಕ್ಕೆ ಬಂದವ್ರಿ ಅಯೋಗ್ಯರು. ಕರೆಕ್ಟ್. ಇವ್ರೇನ್ ಯೋಗ್ಯವಾದವ್ರಲ್ಲ ಇವರು. ತಮ್ MLA ಗಿದ್ನೆಲ್ಲ ಕೇಳ್ಬೇಕಲ್ಲ ತಾವು, ರಂಗನಾಥ್ ಅವರಿಗೆ, ಡಾಕ್ಟರ್ ರಂಗನಾಥ್ ಅವರಿಗೆ. ಅವನ್ ಏನ್ ಯೋಗ್ಯತೆ ಇಲ್ಲ MLAಗೆ. ಅವನ್ ಏನಿದ್ರು ಅವನು ಬರೀ ಮಂಗಳಮುಖಿ ರಾಜಕಾರಣ. ಅಯ್ಯಯ್ಯೋ, ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಅವ್ರಿಗೆ, ನಾವು ರಾಜಕಾರಣ ಮಾಡಿರೋದೆಲ್ಲ ಈಗ ನನ್ಗೆ 75-76 ವರ್ಷ. ನನ್ಗೆ ನಾನ್ ಪಕ್ಕ ಕಾಂಗ್ರೆಸ್. ಈಗ ನಾನು ಕಾಂಗ್ರೆಸ್ ಅಂತ ಒಂದ್ ದಿವಸನಾದ್ರು ಅವ್ರು ಕರ್ದೇನು ಮಾತಾಡ್ದವ್ರು ಅಲ್ಲ, ನಾವ್ ಹೇಳೋರು ಅಲ್ಲ. ಹೋಗ್ಲಿ ಬಿಡಿ. ಈಗ ಅಹಿಂದ ನಾಯಕರು ಅಂತೇಳಿ ಹೇಳುವಂತ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಅವರೇ ಅಧಿಕಾರದಲ್ಲಿ ಇದಾರಲ್ಲ, ಅವ್ರಿಗೇನಾದ್ರು ಮಾಡ್ಬೋದಲ್ಲ ಅಂತ. ನಾಮರ್ದಗಳು ಇವ್ರು ಯಾವ ಅಹಿಂದನೂ ಏನು ಒಳ್ಳೇದ್ ಮಾಡಕ್ಕಲ್ಲ. ಇವ್ರು ಸ್ವಾರ್ಥಕ್ಕೋಸ್ಕರ ಅಹಿಂದ ಕಟ್ಕೊಂಡು. ಅಲ್ಲ, ಏನೇ ಆದ್ರೂ ಅವರೊಂದು ಸ್ಥಾನದಲ್ಲಿರೋರು ಆ ರೀತಿ ಪದ ಬೆಳಕೆಲ್ಲ ಮಾಡೋದಷ್ಟು ಸಮಂಜಸ ಅಲ್ಲ. ಶಿವಣ್ಣವ್ರೆ, ತಾವು ಹಿರಿಯರಿದ್ದೀರಿ, ಹೇಳಿ ಸರ್. ತಾವು ಹಿರಿಯರಿದ್ದೀರಿ, ದೊಡ್ಡ ಸ್ಥಾನದಲ್ಲಿರೋರು ಅವ್ರ ಬಗ್ಗೆ ಎಲ್ಲ ನಾವು ಆ ರೀತಿ ಪದ ಬಳಕೆ ಮಾಡೋದಷ್ಟೊಂದು ಸಮಂಜಸ ಅಲ್ಲ. ಹೇಳಿ, ಇದು ಹಿಂಗೆ ಆದ್ರೆ ಮೂಲ ಉದ್ದೇಶ ಈಡೇರುತ್ತಾ? ಮೂಲ ಉದ್ದೇಶದಲ್ಲಿ ನಾಶನ ಮಾಡಕ್ ಬಂದಿರೋ ಸರ್ ಇವರು. ಇವ್ರೇನ್ ಯಾರನ್ನ ಉದ್ಧಾರ ಮಾಡಕ್ ಬಂದಿಲ್ಲ. ಕರೆಕ್ಟ್. ಸಿದ್ದರಾಮಯ್ಯ ಮೂಲ ಸಮಾಜವಾದಿನ ಬಂದವನೇ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಮೂಲ ಸಮಾಜವಾದಿನೇ ಆಗಿದ್ರೆ ಇವನ್ ಮಗ ಹೋಗಿ ಫಾರಿನಲ್ಲಿ ಯಾಕೆ ಸಾಯ್ಬೇಕಾಗಿತ್ತು? ಸಮಾಜವಾದ ಮಾಡೋನು. ಅರ್ಥ ಆಯ್ತಾ? ಕರೆಕ್ಟ್. ಹೌದು. ಇವ್ರವೇನ್ ಹಗರಣ 1, 2, 3 ಇರೋದು ಸಾವಿರಾರು ಹಗರಣಗಳವೆ. ಬೆಳಕಕ್ಕೆ ಬಂದಿರವೆ 4-5 ಹಗರಣಗಳು ಮಾತ್ರ ಕಾಣ್ತಾವೆ. ನಮ್ ಚಾನಲ್ ನೋಡ್ತಾ ಇದ್ದೀರಾ? ಫೈನ್ ಸರ್. ಈ ಚಾನಲ್ ಅಂತ ಕ್ಲಿಯರ್ ಆಗಿರೋ ಚಾನಲ್ ನಾನ್ ಕಣ್ಮಟ್ಟಿ ಎಲ್ಲ ಇರ್ಬೋದು, ಆದ್ರೆ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳೋದು ಇದೊಂದು ಚಾನಲ್ ಕರೆಕ್ಟ್ ಆಗಿ ಹೇಳ್ತಾವ ಸರ್. ಇದು ಕರೆಕ್ಟ್ ಸರ್. ನಮ್ ಚಾನಲ್ ನೋಡ್ತಾ ಇರಿ ಹಾಗೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಜಾತಿ ಜನಗಣತಿ ಎಷ್ಟು ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ನಾವು ತೆರೆದಿಡ್ತಾ ಇದ್ದೀವಿ. ನೀವು ಕೂಡ ನಮ್ಮನೆಗೆ ಜಾತಿ ಜನಗಣತಿಗೆ ಬಂದು ಏನು ಗುಡ್ಡೆ ಹಾಕಿ ಹೋಗಿದ್ದಾರೆ ಅನ್ನೋದನ್ನು ಕರೆ ಮಾಡಿ ಮಾತಾಡಿ ಹೇಳ್ತಾ ಇದ್ದೀರಿ. ಕುಣಿಗಲ್ನಿಂದ ಶಿವಣ್ಣ ಅನ್ನೋರು ಕಾಲ್ ಮಾಡಿದ್ದಾರೆ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಶಿವಣ್ಣ ಅವರೇ, ತಮ್ಮ ಮನೆಗೆ ಗಣತಿಗೆ ಬಂದಿದ್ರಾ ಅಧಿಕಾರಿಗಳು ಸಿಬ್ಬಂದಿಗಳು? ಸರ್ ನಮ್ದು ಕುಣಿಗಲ್ಲು. ಇಲ್ಲಿ ಯಾರು ಕೂಡ ಯಾವ ಗಣತಿಯವರು ಬಂದಿಲ್ಲ. ಇವರು ಗಣತಿಯವ್ರು ಏನಿದ್ರು ಇವರು ಬರೀ ಇವರು ದುಡ್ಡು ಹೊಡೆಯೋ ಸ್ಕೀಮ್ಗಳಿಗೆ ಸರ್ಕಾರ ಯೋಜನೆ ಮಾಡ್ಕೊಂಡು ಮಡಿಕೊಂಡಿದೆ ಬಿಟ್ರೆ ಇವ್ರು ಯಾವುದೇ ಕಾರಣಕ್ಕೂ ಜನಪರ ಏನು ಮಾಡೋಕೆ ಯೋಗ್ಯತೆ ಇಲ್ಲ ಇವ್ರಿಗೆ. ಇವರು ಶುದ್ಧ ಅಯೋಗ್ಯರು. ಇವ್ರು ಬಂದಿರೋದೆಲ್ಲ ದೋಚಕ್ಕೆ ಎಲ್ಲ ಇಲಾಖೆಲು ದೋಚ ಆಗೋಗಿದೆ. ವಿರೋಧ ಪಕ್ಷದವರ ನ್ಯಾಯವಾಗವ್ರೆ ಅಂತ ಹೇಳಂಗಿಲ್ಲ. ಇವ್ರು ಅಂದರು ದೊಂಗುಲು. ಇವ್ರು ಯಾರೇ ಜಾತಿ ಜನಾಂಗಕ್ಕೂ ಒಳ್ಳೇದ್ ಮಾಡೋರು ಯಾರು ಅಲ್ಲ. ಅಲ್ಲ, ಹಿಂಗಾದ್ರೆ ಅವ್ರೇನೋ ಹೊಟ್ಟೆ ತುಂಬಿಸ್ಕೊಳ್ತಾರೆ ಸರ್. ಶಿವಣ್ಣ ಸರ್, ಅವ್ರೇನೋ ಹೊಟ್ಟೆ ತುಂಬಿಸ್ಕೊಳ್ತಾರೆ, ನಾವು ಕಟ್ಟಿರೋ ದುಡ್ಡನ್ನ ಜೇಬಿಗೆ ಹಾಕತ್ತಾರೆ. ಬಿಡಿ, ನಮ್ಮ ಕತೆ ಏನ್ ಹೇಳಿ, ಜನರ ಕತೆ ಏನ್ ಹೇಳಿ, ಬಡವ್ರ ಕತೆ ಏನ್ ಹೇಳಿ. ಜನರ ಕತೆ ಏನಿಲ್ಲ, ಪಂಗನಾಮ ಅವ್ರಿಗೆ. ಮುಂದೊಂದು ದಿನ ಈ ಜನ ಬಟ್ಟೆ ಹರ್ಕೊಂಡು ಮುಂಗಾರು ಮಳೆ ಗಣೇಶ ಹೋದಂಗ್ ಹೋಗ್ಬೇಕಾಯ್ತದೆ ಕರ್ನಾಟಕದಲ್ಲಿ. ಅದೇ ಚೆಲುವಿನ ಚಿತ್ತರ ಪಿಕ್ಚರು ನೋಡಿ. ಗಣೇಶ ಹಿಂಗೇನು ಗಡ್ಡ ಬಿಟ್ಕೊಂಡು ಹೋಯ್ತಾನ ಮಳೆ ನೀವಳಿಗೆ. ಆ ತರ ಕರ್ನಾಟಕ ಜನತನ ನಾಶನ ಮಾಡಕ್ಕೆ ಬಂದವ್ರಿ ಅಯೋಗ್ಯರು. ಕರೆಕ್ಟ್
ಇವ್ರೇನ್ ಯೋಗ್ಯವಾದವ್ರಲ್ಲ ಇವರು. ತಮ್ MLA ಗಿದ್ನೆಲ್ಲ ಕೇಳ್ಬೇಕಲ್ಲ ತಾವು ರಂಗನಾಥ್ ಅವರಿಗೆ, ಡಾಕ್ಟರ್ ರಂಗನಾಥ್ ಅವರಿಗೆ. ಅವನು ಏನ್ ಯೋಗ್ಯತೆ ಇಲ್ಲ MLAಗೆ. ಅವನೇನಿದ್ರು ಅವನು ಬರೀ ಮಂಗಳಮುಖಿ ರಾಜಕಾರಣ. ಅಯ್ಯಯ್ಯೋ. ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಅವ್ರಿಗೆ, ನಾವು ರಾಜಕಾರಣ ಮಾಡಿರೋದೆಲ್ಲ ಈಗ ನನ್ಗೆ 75-76 ವರ್ಷ ನನ್ಗೆ. ನಾನ್ ಪಕ್ಕ ಕಾಂಗ್ರೆಸ್ ಈಗ. ನಾನು ಕಾಂಗ್ರೆಸ್ ಅವನು ಅಂತ ಒಂದ್ ದಿವಸನಾದ್ರು ಅವ್ರು ಕರ್ದೇನು ಮಾತಾಡ್ದವ್ರು ಅಲ್ಲ, ನಾವ್ ಹೇಳೋರು ಅಲ್ಲ. ಹೋಗ್ಲಿ ಬಿಡಿ. ಈಗ ಅಹಿಂದ ನಾಯಕರು ಅಂತೇಳಿ ಹೇಳುವಂತ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಅವರೇ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರಿಗೇನಾದ್ರು ಮಾಡ್ಬೋದಲ್ಲ ಅಂತ. ನಾಮರ್ದಗಳು ಇವ್ರು ಯಾವ ಅಹಿಂದನೂ ಏನು ಒಳ್ಳೇದ್ ಮಾಡಕ್ಕಲ್ಲ. ಇವ್ರು ಸ್ವಾರ್ಥಕ್ಕೋಸ್ಕರ ಅಹಿಂದ ಕಟ್ಕೊಂಡು. ಅಲ್ಲ, ಏನೇ ಆದ್ರೂ ಅವರೊಂದು ಸ್ಥಾನದಲ್ಲಿರೋರು ಆ ರೀತಿ ಪದ ಬೆಳಕೆಲ್ಲ ಮಾಡೋದಷ್ಟು ಸಮಂಜಸ ಅಲ್ಲ. ಶಿವಣ್ಣವ್ರೆ, ತಾವು ಹಿರಿಯರಿದ್ದೀರಿ. ಹೇಳಿ ಸರ್. ತಾವು ಹಿರಿಯರಿದ್ದೀರಿ, ದೊಡ್ಡ ಸ್ಥಾನದಲ್ಲಿರೋರು ಅವ್ರ ಬಗ್ಗೆ ಎಲ್ಲ ನಾವು ಆ ರೀತಿ ಪದ ಬಳಕೆ ಮಾಡೋದಷ್ಟೊಂದು ಸಮಂಜಸ ಅಲ್ಲ. ಹೇಳಿ, ಇದು ಹಿಂಗೆ ಆದ್ರೆ ಮೂಲ ಉದ್ದೇಶ ಈಡೇರುತ್ತಾ? ಉದ್ದೇಶದಲ್ಲಿ ನಾಶ ಮಾಡಕ್ ಬಂದಿರೋ ಸರ್ ಇವರು. ಇವ್ರೇನ್ ಯಾರನ್ನ ಉದ್ಧಾರ ಮಾಡಕ್ ಬಂದಿಲ್ಲ. ಕರೆಕ್ಟ್. ಸಿದ್ದರಾಮಯ್ಯ ಮೂಲ ಸಮಾಜವಾದಿನ ಬಂದವನೇ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಮೂಲ ಸಮಾಜವಾದಿನೇ ಆಗಿದ್ರೆ ಇವನ್ ಮಗ ಹೋಗಿ ಫಾರಿನಲ್ಲಿ ಯಾಕೆ ಸಾಯ್ಬೇಕಾಗಿತ್ತು? ಸಮಾಜವಾದ ಮಾಡೋನು. ಅರ್ಥ ಆಯ್ತಾ? ಕರೆಕ್ಟ್. ಹೌದು. ಇವ್ರವೇನ್ ಹಗರಣ 1, 2, 3 ಇರೋದು ಸಾವಿರಾರು ಹಗರಣಗಳಿವೆ. ಬೆಳಕಕ್ಕೆ ಬಂದಿರುವೆ 4-5 ಹಗರಣಗಳು ಮಾತ್ರ ಕಾಣ್ತಾವೆ. ನಮ್ ಚಾನಲ್ ನೋಡ್ತಾ ಇದ್ದೀರಾ? ಫೈನ್ ಸರ್. ಈ ಚಾನಲ್ ಅಂತ ಕ್ಲಿಯರ್ ಆಗಿರೋ ಚಾನಲ್ ನಾನ್ ಕಣ್ಮಟ್ಟಿ ಎಲ್ಲ ಇರ್ಬೋದು, ಆದ್ರೆ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳೋದು ಇದೊಂದು ಚಾನಲ್ ಕರೆಕ್ಟ್ ಆಗಿ ಹೇಳ್ತಾವ್ ಸರ್. ಇದು ಕರೆಕ್ಟ್ ಸರ್. ನಮ್ ಚಾನಲ್ ನೋಡ್ತಾ ಇರಿ ಹಾಗೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ಜಾತಿ ಜನಗಣತಿ ಎಷ್ಟು ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ನಾವು ತೆರೆದಿಡ್ತಾ ಇದ್ದೀವಿ. ನೀವು ಕೂಡ ನಮ್ಮನೆಗೆ ಜಾತಿ ಜನಗಣತಿಗೆ ಬಂದು ಏನು ಗುಡ್ಡೆ ಹಾಕಿ ಹೋಗಿದ್ದಾರೆ ಅನ್ನೋದನ್ನು ಕರೆ ಮಾಡಿ ಮಾತಾಡಿ ಹೇಳ್ತಾ ಇದ್ದೀರಿ. ಕುಣಿಗಲ್ನಿಂದ ಶಿವಣ್ಣ ಅನ್ನೋರು ಕಾಲ್ ಮಾಡಿದ್ದಾರೆ. ಶಿವಣ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಶಿವಣ್ಣ ಅವರೇ. ತಮ್ಮ ಮನೆಗೆ ಗಣತಿಗೆ ಬಂದಿದ್ರಾ ಅಧಿಕಾರಿಗಳು, ಸಿಬ್ಬಂದಿಗಳು? ಸರ್, ನಮ್ದು ಕುಣಿಗಲ್ಲು. ಇಲ್ಲಿ ಯಾರು ಕೂಡ ಯಾವ ಗಣತಿಯವರು ಬಂದಿಲ್ಲ. ಇವರು ಗಣತಿಯವ್ರು ಏನಿದ್ರು ಇವರು ಬರೀ ಇವರು ದುಡ್ಡು ಹೊಡಿಯೋ ಸ್ಕೀಮ್ಗಳಿಗೆ ಸರ್ಕಾರ ಯೋಜನೆ ಮಾಡ್ಕೊಂಡು ಮಡಿಕೊಂಡಿದೆ ಬಿಟ್ರೆ ಹೌದು ಇವ್ರು ಯಾವುದೇ ಕಾರಣಕ್ಕೂ ಜನಪರ ಏನು ಮಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ. ಇವರು ಶುದ್ಧ ಅಯೋಗ್ಯರು. ಇವ್ರು ಬಂದಿರೋದೆಲ್ಲ ದೋಚಕ್ಕೆ ಎಲ್ಲ ಇಲಾಖೆಲೂ ದೋಚ ಆಗೋಗಿದೆ. ವಿರೋಧ ಪಕ್ಷದವರ ನ್ಯಾಯವಾಗವ್ರೆ ಅಂತ ಹೇಳಂಗಿಲ್ಲ. ಇವ್ರು ಅಂದರು ದೊಂಗುಲು. ಇವ್ರು ಯಾರೇ ಜಾತಿ ಜನಾಂಗಕ್ಕೂ ಒಳ್ಳೇದ್ ಮಾಡೋರು ಯಾರು ಅಲ್ಲ. ಅಲ್ಲ, ಹಿಂಗಾದ್ರೆ ಅವರೇನೋ ಹೊಟ್ಟೆ ತುಂಬಿಸ್ಕೊಳ್ತಾರೆ ಸರ್. ಶಿವಣ್ಣ ಸರ್, ಅವರೇನೋ ಹೊಟ್ಟೆ ತುಂಬಿಸ್ಕೊಳ್ತಾರೆ, ನಾವು ಕಟ್ಟಿರೋ ದುಡ್ಡನ್ನ ಜೇಬಿಗೆ ಹಾಕತ್ತಾರೆ. ಬಿಡಿ, ನಮ್ಮ ಕತೆ ಏನ್ ಹೇಳಿ, ಜನರ ಕತೆ ಏನ್ ಹೇಳಿ, ಬಡವ್ರ ಕತೆ ಏನ್ ಹೇಳಿ. ಜನರ ಕತೆ ಏನಿಲ್ಲ, ಪಂಗನಾಮ ಅವ್ರಿಗೆ. ಮುಂದೊಂದು ದಿನ ಈ ಜನ ಬಟ್ಟೆ ಹರ್ಕೊಂಡು ಮುಂಗಾರು ಮಳೆ ಗಣೇಶ ಹೋದಂಗ್ ಹೋಗ್ಬೇಕಾಯ್ತದೆ ಕರ್ನಾಟಕದಲ್ಲಿ. ಅದೇ ಚೆಲುವಿನ ಚಿತ್ತರ ಪಿಕ್ಚರು. ನೋಡಿ ಗಣೇಶ ಹೆಂಗೇನು ಗಡ್ಡ ಬಿಟ್ಕೊಂಡು ಹೋಯ್ತಾನ ಮಳೆ ನೀವಳಿಗೆ, ಆ ತರ ಕರ್ನಾಟಕ ಜನತನ ನಾಶನ ಮಾಡಕ್ಕೆ ಬಂದವ್ರಿ ಅಯೋಗ್ಯರು. ಕರೆಕ್ಟ್. ಇವ್ರೇನ್ ಯೋಗ್ಯವಾದವ್ರಲ್ಲ ಇವರು. ತಮ್ MLA ಗಿದ್ನೆಲ್ಲ ಕೇಳ್ಬೇಕಲ್ಲ ತಾವು ರಂಗನಾಥ್ ಅವರಿಗೆ, ಡಾಕ್ಟರ್ ರಂಗನಾಥ್ ಅವರಿಗೆ. ಅವನೇನ್ ಯೋಗ್ಯತೆ ಇಲ್ಲ MLAಗೆ. ಅವನೇನಿದ್ರು ಅವನು ಬರೀ ಮಂಗಳಮುಖಿ ರಾಜಕಾರಣ. ಅಯ್ಯಯ್ಯೋ. ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ ಅವ್ರಿಗೆ, ನಾವು ರಾಜಕಾರಣ ಮಾಡಿರೋದೆಲ್ಲ ಈಗ ನನ್ಗೆ 75-76 ವರ್ಷ ನನ್ಗೆ. ನಾನ್ ಪಕ್ಕ ಕಾಂಗ್ರೆಸ್ ಈಗ. ನಾನು ಕಾಂಗ್ರೆಸ್ ಅವನು ಅಂತ ಒಂದ್ ದಿವಸನಾದ್ರು ಅವ್ರು ಕರ್ದೇನು ಮಾತಾಡ್ದವ್ರು ಅಲ್ಲ, ನಾವ್ ಹೇಳೋರು ಅಲ್ಲ. ಹೋಗ್ಲಿ ಬಿಡಿ. ಈಗ ಅಹಿಂದ ನಾಯಕರು ಅಂತೇಳಿ ಹೇಳುವಂತ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಅವರೇ ಅಧಿಕಾರದಲ್ಲಿ ಇದ್ದಾರಲ್ಲ, ಅವ್ರಿಗೇನಾದ್ರು ಮಾಡ್ಬೋದಲ್ಲ ಅಂತ. ನಾಮರ್ದಗಳು ಇವ್ರು ಯಾವ ಅಹಿಂದನೂ ಏನು ಒಳ್ಳೇದ್ ಮಾಡಕ್ಕಲ್ಲ. ಇವ್ರು ಸ್ವಾರ್ಥಕ್ಕೋಸ್ಕರ ಅಹಿಂದ ಕಟ್ಕೊಂಡು. ಅಲ್ಲ, ಏನೇ ಆದ್ರೂ ಅವರೊಂದು ಸ್ಥಾನದಲ್ಲಿರೋರು ಆ ರೀತಿ ಪದ ಬೆಳಕೆಲ್ಲ ಮಾಡೋದಷ್ಟು ಸಮಂಜಸ ಅಲ್ಲ. ಶಿವಣ್ಣವ್ರೆ, ತಾವು ಹಿರಿಯರಿದ್ದೀರಿ. ಹೇಳಿ ಸರ್. ತಾವು ಹಿರಿಯರಿದ್ದೀರಿ, ದೊಡ್ಡ ಸ್ಥಾನದಲ್ಲಿರೋರು ಅವ್ರ ಬಗ್ಗೆ ಎಲ್ಲ ನಾವು ಆ ರೀತಿ ಪದ ಬಳಕೆ ಮಾಡೋದಷ್ಟೊಂದು ಸಮಂಜಸ ಅಲ್ಲ. ಹೇಳಿ, ಇದು ಹಿಂಗೆ ಆದ್ರೆ ಮೂಲ ಉದ್ದೇಶ ಈಡೇರುತ್ತಾ? ಉದ್ದೇಶದಲ್ಲಿ ನಾಶ ಮಾಡಕ್ ಬಂದಿರೋ ಸರ್ ಇವರು. ಇವ್ರೇನ್ ಯಾರನ್ನ ಉದ್ಧಾರ ಮಾಡಕ್ ಬಂದಿಲ್ಲ. ಕರೆಕ್ಟ್. ಸಿದ್ದರಾಮಯ್ಯ ಮೂಲ ಸಮಾಜವಾದಿನ ಬಂದವನೇ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಮೂಲ ಸಮಾಜವಾದಿನೇ ಆಗಿದ್ರೆ ಇವನ್ ಮಗ ಹೋಗಿ ಫಾರಿನಲ್ಲಿ ಯಾಕೆ ಸಾಯ್ಬೇಕಾಗಿತ್ತು? ಸಮಾಜವಾದ ಮಾಡೋನು. ಅರ್ಥ ಆಯ್ತಾ? ಕರೆಕ್ಟ್. ಹೌದು. ಇವ್ರವೇನ್ ಹಗರಣ 1, 2, 3 ಇರೋದು ಸಾವಿರಾರು ಹಗರಣಗಳಿವೆ. ಬೆಳಕಕ್ಕೆ ಬಂದಿರುವೆ 4-5 ಹಗರಣಗಳು ಮಾತ್ರ ಕಾಣ್ತಾವೆ. ನಮ್ ಚಾನಲ್ ನೋಡ್ತಾ ಇದ್ದೀರಾ? ಫೈನ್ ಸರ್.
ಈ ಚಾನಲ್ ಅಂತ ಕ್ಲಿಯರ್ ಆಗಿರೋ ಚಾನಲ್ ನಾನ್ ಕಣ್ಮಟ್ಟಿ ಎಲ್ಲ ಇರ್ಬೋದು, ಆದ್ರೆ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳೋದು ಇದೊಂದು ಚಾನಲ್ ಕರೆಕ್ಟ್ ಆಗಿ ಹೇಳ್ತಾವೆ ಸರ್. ಇದು ಕರೆಕ್ಟ್ ಸರ್, ನಮ್ಮ ಚಾನಲ್ ನೋಡ್ತಾ ಇರಿ ಹಾಗೆ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ.